ಪ್ರೀತಿಗೆ ಧನ್ಯವಾದಗಳು. ಈಗ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಬಸವಪ್ರಿಯ ಬಂದು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 3ನೇ ತರಗತಿ. ನನ್ನ ಶಾಲೆಯ ಹೆಸರು KPS ಠಾಣಾ ಕುಸ್ತೂರ್. ನಾನು ಈ ಒಂದು ಸುಂದರ ಸಭೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸಾವಿತ್ರಿಬಾಯಿ ಫುಲೆ ಅವರು 1810 ಜನವರಿ 3ರಂದು ಮಹಾರಾಷ್ಟ್ರದ ಸತಾ ಜಿಲ್ಲೆಯ ನಾಂದಗಾಂವ್ನಲ್ಲಿ ಜನಿಸಿದರು. ತಂದೆ ಹೆಸರು ಖಂಡೋಜಿ ನೇವಾಸ್ ಪಾಟೀಲ್, ತಾಯಿ ಹೆಸರು ಲಕ್ಷ್ಮೀಬಾಯಿ. ಸಾವಿತ್ರಿಬಾಯಿ ಫುಲೆ ಅವರು ಎಲ್ಲಾ ಹುಡುಗಿಯ ತರ ಇರಲಿಲ್ಲ. ಅವರು ಧೈರ್ಯವಂತೆ. ಶಿಕ್ಷಣವನ್ನು ಪಡೆಯುವುದಕ್ಕೆ ಹಂಬಲವಿತ್ತು ಸಾವಿತ್ರಿಬಾಯಿ ಫುಲೆ ಅವರಿಗೆ. ಹೀಗೆ ಒಂದು ದಿನ ಸಾವಿತ್ರಿಬಾಯಿ ಫುಲೆ ಅವರು ಪುಸ್ತಕ ಹಿಡಿದು ಓದುವಾಗ ಅವರ ತಂದೆ ನೋಡಿ ಪುಸ್ತಕ ಹರಡು ಸುಟ್ಟು ಹಾಕುತ್ತಾರೆ. ಮತ್ತೆ ಹೇಳುತ್ತಾರೆ, ಹೆಣ್ಣು ಮಕ್ಕಳು ಓದಬಾರದು. ಹೆಣ್ಣು ಮಕ್ಕಳು ಓದಿದರೆ ಅವರ ಗಂಡನ ಆಹಾರವಾಗಿರದೆ ವಿಷವಾಗಿ ಬದಲಾಗುತ್ತದೆ ಎಂಬ ಆಗಿನ ಕಾಲದ ಮೂಢನಂಬಿಕೆ ಇತ್ತು. ಸಾವಿತ್ರಿಬಾಯಿ ಫುಲೆ ಅವರಿಗೆ 9 ಅಥವಾ 8 ವರ್ಷದವರಾಗಿದ್ದಾಗ
ಸಾವಿತ್ರಿಬಾಯಿ ಫುಲೆ ಅವರ ಪಾದದಲ್ಲಿ ಅರ್ಪಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ನನ್ನ ಈ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ನಿಮ್ಮ ಮಗಳಂತೆ ಕ್ಷಮಿಸಿಬಿಡಿ. ಸಾವಿತ್ರಿಬಾಯಿ ಫುಲೆ ಅವರಿಗೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ ಧನ್ಯವಾದ. ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತಾಡಿದ ಬಸವಪ್ರಿಯಾಗೆ ಧನ್ಯವಾದಗಳು. ಇವರ ಇಬ್ಬರಿಗೂ ಕಾಣಿಕೆಯನ್ನು ಮುಖ್ಯ ಗುರುಗಳು ಅರ್ಪಿಸುತ್ತಾರೆ.